ಈಗ ನೀವು ಜ್ಞಾನ ಸಿಂಧು ದೇವಪುರಾಣ ನಿನ್ ಮಗ ಓದ್ತಾ ಇದ್ದಾಗ ಏನ್ ಅರ್ಥ ಆಗ್ತಾ ಇದೆ ಜ್ಞಾನ ಸಿಂಧುದಲ್ಲಿ ಏನ್ ಅರ್ಥ ಆಗ್ತಾ ಇದೆ? ಆಗ್ತಿದೆ. ಗುರು ಹೆಂಗಿರ್ಬೇಕು, ಹ್ಮ್ ಗುರು ತಕ್ಕತ್ತ ಶಿಷ್ಯ ಹೆಂಗಿರ್ಬೇಕು, ಹ್ಮ್ ಎಂತ ಗುರು ಹುಡ್ಕೋಬೇಕು, ಹ್ಮ್ ಅವೆಲ್ಲ ಅರ್ಥ ಆಗತ್ತೆ. ದೇವಿ ಪಾರಾಯಣ ಮಾತ್ರ ನಮ್ ದೇಹದ ಪಾರಾಯಣ ಅದು. ಪಾರಾಯಣ ಅದು. ದೇವಿ ಪಾರಾಯಣ ಅದು ದೇಹದ ಪಾರಾಯಣ. ಹೌದು. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ? ಅವೆಲ್ಲ ಚೆನ್ನಾಗ್ ಸ್ಟಾರ್ಟಿಂಗ್ ಅರ್ಥ ಆಗ್ತಿರ್ಲಿಲ್ಲ, 2-3 ತಿಂಗಳು ಅರ್ಥ ಆಗ್ತಿರ್ಲಿ, ಇದೇನ್ ಓತಾನೆ ಹೇಳೋ ಮೇಲೆ ಲೈ ಅಂದ್ಬಿಡ್ತಿದ್ದೆ ನಾನು. ಆಮೇಲೆ ಅವನು ಈಗ ಓದಂಗ್ ನನಗ್ ಖುಷಿ ಆಗತ್ತೆ. ಈಗ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಹೇಳಕ್ಕೆ ಈಗ ನಿಮ್ದು ಚಕ್ರ ಆಕ್ಟಿವೇಶನ್ ಆಯ್ತು, ಅಕ್ರಿವೇಟೇಷನ್ ಆಗಿ ಈಗ ತಡದ ಮೇಲೆ ಸಹಸ್ರಕ್ಕೆ ಬರ್ತಾ ಇದೆ ಅಲ್ವಾ. ಇವಾಗ ಆ ಭಗವತ್ ತತ್ವವನ್ನ ಆಲಿಸಬೇಕು ಅಂತ ಮನಸ್ಸಿಗೆ ಬರುತ್ತೆ. ಆಮೇಲೆ ಇದೇ ತತ್ವ ಇದೇ ಚಿಂತನೆ ಇರೋರ ಜೊತೆಗೆ ಇರಬೇಕು ಅಂತ ಬಯಸುತ್ತೆ. ಇಂಥವ್ರ ಜೊತೆಗೆ ಮಾತಾಡ್ಬೇಕು ನಾನು ಅಂತಾನು ಬಯಸುತ್ತೆ. ಈಗ ಪ್ರಾಪಂಚಿಕವಾಗಿ ಆಲೋಚನೆ ಮಾಡುವಂತವ್ರ ಸಂಘ ಮಾಡೋಕೆ ಮನಸ್ಸು ಪ್ರತಿಭಟಿಸುತ್ತೆ, ಬೇಡ ಅನ್ಸುತ್ತೆ. ಪ್ರಾಪಂಚಿಕರ ಜೊತೆ ನಾನು ಯಾಕಿರ್ಬೇಕು, ಅವ್ರ ಜೊತೆ ಯಾಕೆ ಮಾತಾಡ್ಬೇಕು, ದೂರ ಇದ್ರು ಒಳ್ಳೇದಲ್ಲ.